ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸುಸ್ತು ಆಯಾಸ ದೂರ ಮಾಡಿ ತಕ್ಷಣವೇ ದೇಹಕ್ಕೆ ಶಕ್ತಿಯನ್ನು ನೀಡುವ ಆಹಾರ ಯಾವುದು? ಆಪ್ಷನ್ಸ್: ಎ ಮೊಟ್ಟೆ, ಬಿ ಕಾಳುಗಳು, ಸಿ ಸೇಬು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಹಲವಾರು ಬಗೆಯ ವಿಟಮಿನ್ಸ್ಗಳು, ಪೊಟ್ಯಾಷಿಯಂ ಅಂಶಗಳು ಯಥೇಚ್ಛವಾಗಿ ಕಂಡುಬರುವುದರಿಂದ ಊಟದ ಬಳಿಕ ಅಥವಾ ಸುಸ್ತು ಆಯಾಸವೆನಿಸುತ್ತಿದ್ದಂತೆ ಒಂದೆರಡು ಬಾಳೆಹಣ್ಣನ್ನು ಸೇವಿಸುವುದರಿಂದ ತ್ವರಿತವಾಗಿ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಪೂರೈಸುವಲ್ಲಿ ಹೆಚ್ಚು ಸಹಾಯಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಮಹಿಳೆಯರು ತಮ್ಮ ಪೀರಿಯಡ್ ಸಮಯದಲ್ಲಿ ಯಾವುದನ್ನು ಸೇವಿಸುವುದರಿಂದ ಪೀರಿಯಡ್ ಸಮಸ್ಯೆಗಳಿಂದ ದೂರವಿಡುತ್ತದೆ? ಆಪ್ಷನ್ಸ್: ಎ ಮೆಂತೆ ಮುದ್ದೆ, ಬಿ ಲಿಚ್ಚಿ ಹಣ್ಣು, ಸಿ ಬಾಳೆಹಣ್ಣು, ಡಿ ಸಿಹಿ ಗೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಬಾಳೆಹಣ್ಣು ಮುಟ್ಟಿನ ನೋವಿನ ಸಮಯದಲ್ಲಿ ತಿನ್ನಲು ಉತ್ತಮವಾದ ಆಹಾರವಾಗಿದೆ. ಅವು ಫೈಬರ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇದು ನಿಮಗೆ ವೇಗವಾಗಿ ಪೂರ್ಣವಾಗಿರಲು ಸಹಾಯ ಮಾಡುವುದರ ಜೊತೆಗೆ ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ನಿಮ್ಮ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಮತ್ತು ಸೆಳೆತವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣುಗಳು ಮೂಡ್ ಸ್ವಿಂಗ್ ಮತ್ತು ರಕ್ತದೊತ್ತಡಕ್ಕೂ ಹೆಚ್ಚು ಸಹಾಯಕಾರಿಯಾಗಿದೆ. ಮೂರನೇ ಪ್ರಶ್ನೆ, ಭೂಮಿಯ ಮೇಲಿನ ಅತ್ಯಂತ ವೈವಿಧ್ಯಮಯ ಸಸ್ತನಿಗಳು ಯಾವುವು? ಆಪ್ಷನ್ಸ್: ಎ ಜಿರಾಫೆ, ಬಿ ಮುಳ್ಳುಹಂದಿ, ಸಿ ಬಾವಲಿ, ಡಿ ತಿಮಿಂಗಲ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾವಲಿ. ಅಂಟಾರ್ಟಿಕಾವನ್ನು ಬಿಟ್ಟು ಪ್ರಪಂಚದ ಎಲ್ಲಾ ಪ್ರದೇಶಗಳಲ್ಲಿಯೂ ಕಂಡುಬರುವಂತಹ ಬಾವಲಿಗಳು ಸಾಮಾನ್ಯವಾಗಿ ಒಟ್ಟಿಗೆ ಇರುತ್ತವೆ. ಇಲಿಗಳ ನಂತರ ಬಾವಲಿಗಳು ಭೂಮಿಯ ಮೇಲಿನ ಅತ್ಯಂತ ವೈವಿಧ್ಯಮಯ ಸಸ್ತನಿಗಳು ಎನ್ನಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಸುಲಭವಾಗಿ ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಯಾವುದು ಸಹಾಯಕಾರಿಯಾಗಿದೆ? ಆಪ್ಷನ್ಸ್: ಎ ಕಡಲೆ ಹಿಟ್ಟು, ಬಿ ಅಲೋವೆರಾ, ಸಿ ಅಕ್ಕಿ ನೀರು, ಡಿ ಹೆಸರು ಹಿಟ್ಟು. ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಿ ನೀರು. ನಾವು ಪ್ರತಿದಿನ ಅಕ್ಕಿ ತೊಳೆದ ನೀರಿನಿಂದ ಮುಖ ತೊಳೆಯುವುದರಿಂದ ನಮ್ಮ ಮುಖದಲ್ಲಿರುವ ಕಲೆ ಮತ್ತು ಮೊಡವೆಗಳು ಹೋಗುವುದಲ್ಲದೆ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಕೆಲವರಲ್ಲಿ ತಡರಾತ್ರಿ ಹಸಿವಾಗಲು ಕಾರಣವೇನು? ಆಪ್ಷನ್ಸ್: ಎ ಪಿತ್ತ ಉತ್ಪತ್ತಿ, ಬಿ ಕಡಿಮೆ ಆಹಾರ ಸೇವನೆ, ಸಿ ಅತಿಯಾದ ಹಸಿವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಪಿತ್ತ ಉತ್ಪತ್ತಿ. ರಾತ್ರಿ 10ರಿಂದ ಬೆಳಗ್ಗಿನ ಜಾವ 2 ಗಂಟೆಯ ನಂತರ ದೇಹದಲ್ಲಿ ಪಿತ್ತ ಹೆಚ್ಚು ಉತ್ಪತ್ತಿಯಾಗುತ್ತಿರುತ್ತದೆ. ಪಿತ್ತ ಯಾವಾಗಲೂ ಜೀರ್ಣಕಾರಿ ಅಗ್ನಿಯನ್ನು ಹೊಂದಿರುತ್ತದೆ. ಹೀಗಾಗಿ ತಡರಾತ್ರಿಯವರೆಗೆ ಎಚ್ಚರವಿದ್ದರೆ ಹಸಿವಾಗುತ್ತದೆ. ಆರನೇ ಪ್ರಶ್ನೆ, ಮಕ್ಕಳಿಗೆ ಯಾವುದನ್ನು ಕೊಡುವುದರಿಂದ ಅವರ ಆರೋಗ್ಯ ಉತ್ತಮವಾಗಿರುವಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಎಳ್ಳುಂಡೆ, ಬಿ ಜೇನುತುಪ್ಪ, ಸಿ ಗುಲ್ಕನ್, ಡಿ ಕಬ್ಬಿನ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಎಳ್ಳುಂಡೆ. ಎಳ್ಳುಂಡೆ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ಇದು ಬೆಳೆಯುವ ಮಕ್ಕಳಲ್ಲಿ ಮೂಳೆಗಳ ವೃದ್ಧಿಗೆ ಸಹಕಾರಿಯಾಗಿದೆ. ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಅಗತ್ಯವಾಗಿರುವ ಮೊನೊಸ್ಯಾಚುರೇಟೆಡ್ ಕೊಬ್ಬಿನಾಂಶ ಇದರಲ್ಲಿ ಕಂಡುಬರುತ್ತದೆ. ಇದು ಹೃದಯಕ್ಕೆ ಅವಶ್ಯವಿರುವ ಕೊಬ್ಬಿನಾಂಶವಾಗಿದ್ದು, ಎಳ್ಳು ಮಕ್ಕಳ ಸ್ನಾಯುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಉತ್ಕರ್ಷಣ ನಿರೋಧ ಸಮೃದ್ಧವಾಗಿರುವ ಕಾರಣ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆ ಮೂಲಕ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯಾಗಿ ಸುಧಾರಿಸಲು ಸಹಾಯ ಮಾಡುತ್ತದೆ. ಮತ್ತು ಎಳ್ಳು ನೈಸರ್ಗಿಕ ಶಕ್ತಿವರ್ಧಕವಾಗಿದ್ದು ಇದು ಮಕ್ಕಳಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಏಳನೇ ಪ್ರಶ್ನೆ, ಯಾವುದೇ ಕೆಮಿಕಲ್ಸ್ ಬಳಸದೆ ಸಂಪೂರ್ಣ ಆರ್ಗ್ಯಾನಿಕ್ ಕೃಷಿ ಮಾಡುವ ಭಾರತದ ಏಕೈಕ ರಾಜ್ಯ ಯಾವುದು? ಆಪ್ಷನ್ಸ್: ಎ ಅಸ್ಸಾಂ, ಬಿ ಕೇರಳ, ಸಿ ಗುಜರಾತ್, ಡಿ ಸಿಕ್ಕಿಂ.
ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ. ಭಾರತದ ಸಿಕ್ಕಿಂ ರಾಜ್ಯವು ಯಾವುದೇ ಕೆಮಿಕಲ್ಸ್ ಬಳಸದೆ ಸಂಪೂರ್ಣ ಆರ್ಗ್ಯಾನಿಕ್ ಕೃಷಿ ಮಾಡುವ ಭಾರತದ ಏಕೈಕ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 8ನೇ ಪ್ರಶ್ನೆ, ಗರ್ಭಿಣಿಯರು ಯಾವ ಹಣ್ಣನ್ನು ತಿನ್ನುವುದರಿಂದ ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆ ಉತ್ತಮವಾಗಿರುತ್ತದೆ? ಆಪ್ಷನ್ಸ್ ಎ ಪರಂಗಿ, ಬಿ ಸೇಬು, ಸಿ ಸೀತಾಫಲ, ಡಿ ನೇರಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೀತಾಫಲ. ಸೀತಾಫಲವು ಹಲವಾರು ವಿಟಮಿನ್ಗಳು, ಖನಿಜಗಳು, ಕಬ್ಬಿಣ ಮತ್ತು ಇತರ ಹಲವಾರು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವುದರಿಂದ ಇವೆಲ್ಲವೂ ಮಗುವಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ನಿಯಮಿತವಾಗಿ ಸೀತಾಫಲವನ್ನು ಸೇವಿಸುವುದರಿಂದ ಮಗುವಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ಮಗುವಿನ ಮೆದುಳು, ನರಮಂಡಲ ಮತ್ತು ರೋಗನಿರೋಧಕ ಶಕ್ತಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಭೂಮಿಯ ಮೇಲಿರುವ ಯಾವ ಸಾಗರ ಅತಿ ಹೆಚ್ಚು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ಸ್ ಎ ಇಂಡಿಯನ್ ಸಾಗರ, ಬಿ ಆರ್ಟಿಕ್ ಸಾಗರ, ಸಿ ಪೆಸಿಫಿಕ್ ಸಾಗರ, ಡಿ ಅಟ್ಲಾಂಟಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಡಿ ಅಟ್ಲಾಂಟಿಕ್ ಸಾಗರ. ಭೂಮಿಯ ಮೇಲಿರುವ 5 ಸಾಗರಗಳಲ್ಲಿ ಅಟ್ಲಾಂಟಿಕ್ ಸಾಗರವು ತನ್ನ ಗಡಿಗಳನ್ನು ಹೆಚ್ಚಿನ ದೇಶಗಳೊಂದಿಗೆ ಹಂಚಿಕೊಳ್ಳುವ ಸಾಗರವಾಗಿದೆ. ಅಟ್ಲಾಂಟಿಕ್ ಮಹಾಸಾಗರವು ಪ್ರಪಂಚದ ಸುಮಾರು 133 ದೇಶಗಳೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಂಡಿದೆ. 10ನೇ ಪ್ರಶ್ನೆ, ತಜ್ಞರ ಪ್ರಕಾರ ಪುರುಷರು ವಾರಕ್ಕೆ ಎಷ್ಟು ಬಾರಿ ತಮ್ಮ ಗಡ್ಡವನ್ನು ಶೇವ್ ಮಾಡಬೇಕು? ಆಪ್ಷನ್ಸ್ ಎ ವಾರಕ್ಕೆ 1 ಬಾರಿ, ಬಿ 2 ಬಾರಿ, ಸಿ 3 ಬಾರಿ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಗಡ್ಡವನ್ನು ಇಷ್ಟೇ ದಿನಗಳಿಗೆ ತೆಗೆಯಬೇಕು ಎಂಬ ನಿಯಮವಿಲ್ಲ. ನೀವು ಗಡ್ಡವನ್ನು ಹೊಂದಲು ಬಯಸುತ್ತೀರಾ ಅಥವಾ ಕ್ಲೀನ್ ಶೇವಿಂಗ್ನಲ್ಲಿ ನೋಡಲು ಬಯಸುತ್ತೀರಾ ಎಂಬುದು ಎಲ್ಲವೂ ಸಂಪೂರ್ಣವಾಗಿ ನಿಮ್ಮ ಆಯ್ಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಉದ್ದವಾಗಿ ಗಡ್ಡವನ್ನು ಬೆಳೆಸುವವರಲ್ಲಿ ಮುಖದ ಮೇಲಿನ ಚರ್ಮದ ರಂಧ್ರಗಳು ಮುಚ್ಚಲ್ಪಡುತ್ತವೆ. ನೀವು ದೀರ್ಘಕಾಲದವರೆಗೆ ಗಡ್ಡವನ್ನು ಹೊಂದಿದ್ದರೆ ಚರ್ಮದ ಸಮಸ್ಯೆಗಳುಂಟಾಗುವ ಸಾಧ್ಯತೆಗಳಿರುತ್ತವೆ. ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳಲು ಸರಿಯಾದ ಸಮಯ ಯಾವುದು? ಆಪ್ಷನ್ಸ್ ಎ 8 ರಿಂದ 11 ಗಂಟೆ, ಬಿ 11 ರಿಂದ 2 ಗಂಟೆ, ಸಿ 2 ರಿಂದ 4 ಗಂಟೆ, ಡಿ ಬೆಳಗ್ಗೆ 6 ರಿಂದ 8 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತಜ್ಞರ ಪ್ರಕಾರ ಚಳಿಗಾಲದಲ್ಲಿ ಬೆಳಗ್ಗೆ 8 ರಿಂದ 11 ರವರೆಗೆ ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳುವುದು ಉತ್ತಮ. ಇದು ದೇಹಕ್ಕೆ ಅಗತ್ಯವಾದ ಪ್ರಮಾಣದ ವಿಟಮಿನ್ ಡಿ ಅನ್ನು ಒದಗಿಸುತ್ತದೆ. ಆದರೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ರಕಾರ ವಿಟಮಿನ್ ಡಿ ಪಡೆಯಲು ಸೂರ್ಯನ ಬೆಳಕು ಬೆಳಗ್ಗೆ 11 ರಿಂದ ಮಧ್ಯಾಹ್ನ 2 ರವರೆಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ಈ ಬಿಸಿಲು ಮೂಳೆ ರೋಗಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಮಧ್ಯಾಹ್ನದ ಬಿಸಿಲು ಅತ್ಯುತ್ತಮವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.